ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ನಿದ್ದೆ ಬರ್ತಿಲ್ವಾ? ಇಲ್ಲ, ಕಣ್ತುಂಬ ನಿದ್ದೆ ಮಾಡಿ ಎಷ್ಟು ದಿವಸ ಆಯ್ತು ನೀನು? ನೆನಪಿಲ್ಲ, ಆದ್ರೆ ನನಗ್ ನೆನಪಿದೆ. ನಿನ್ ಮನ್ಸಲ್ಲಿ ಬೇಡದಿರೋ ಯೋಚನೆಗಳನ್ನ ತುಂಬಿಕೊಂಡು ನಿನ್ನ ನೆಮ್ಮದಿನ ನೀನೇ ಹಾಳು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ಯಲ್ಲ, ಅವತ್ತಿಂದ. ಅರ್ಥ ಆಗ್ಲಿಲ್ವಾ? ಇಲ್ಲ ಮೇಡಮ್. ಮೇಡಮ್ ಬೇಡ, ಅಕ್ಕ ಅಂತಾನೆ ಕರಿ. ನಾನ್ ನಿಮ್ಮನ್ನ ಹಾಗೆ ಅನ್ಕೊಂಡಿರೋದು. ಸುಳ್ಳು. ಹಾಗ್ ನೀ ನನ್ನನ್ನ ಅಕ್ಕ ಅಂತ ತಿಳ್ಕೊಂಡಿದ್ದಿದ್ರೆ ನನ್ನ ಹತ್ರ ಹೇಳಿಸ್ಕೋಬೇಕಾಗಿರ್ಲಿಲ್ಲ, ಅಕ್ಕ ಅಂತ ಕರಿ ಅಂತ. ಅದು ಯಾಕೆ? ನನ್ನನ್ನ ಅಕ್ಕ ಅಂತ ಕರೆದ್ರೆ ನಿನ್ನ ಒಡ ಹುಟ್ಟಿರೋ ಅಕ್ಕನಿಗೆ ಅವಮಾನ ಮಾಡ್ದ ಹಾಗಾಗತ್ತಾ? ನಾಟಕ ಸಾಕು. ನೀನು ಸಾಕ್ಷಿ ತಂಗಿ ಸೋನಾಕ್ಷಿ ಅಂತ ನನಗೆ ಗೊತ್ತು. ನೀನು ನಮ್ಮೇಲೆ ಸೇಡ್ ತೀರಿಸ್ಕೊಳಕ್ ಬಂದಿದ್ಯಾ ಅನ್ನೋದು ನಮಗ್ ಗೊತ್ತು. ಹೆದರ್ಕೋಬೇಡ, ನಾನು ನಿನಗೇನೂ ಮಾಡಲ್ಲ. ಆದ್ರೆ ನಿನ್ನ ಅಕ್ಕ ಸಾಕ್ಷಿ ಸಾವಿಗೆ ನಾವು ಕಾರಣ ಅಲ್ಲ, ಅವಳು ಮಾಡಿರೋ ತಪ್ಪುಗಳೇ ಕಾರಣ. ಮತ್ತೆ ನೀನ್ ಅದೇ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡ. ಹೌದು, ಅವಳ ಸಾವಿಗೆ ನೀವೇ ಕಾರಣ ಅನ್ಕೊಂಡು ನಾನು ಈ ಮನೆಗೆ ಬಂದೆ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ನಿಮ್ಮೆಲ್ರೂ ನೋಡಿದ್ಮೇಲೆ ನನ್ನ ಅಭಿಪ್ರಾಯ ತಪ್ಪು ಅಂತ ಗೊತ್ತಾಯ್ತು. ನಿಮ್ಗಳ ವಿರುದ್ಧ ಸೇಡ್ ತೀರಿಸ್ಕೊಳಕ್ ಬಂದೆ ಅಂತ ನನ್ ಬಗ್ಗೆ ನನಗೇನೆ ನಾಚಿಕೆ ಆಗ್ತಿದೆ ಅಕ್ಕ. ಅಂದ್ರೆ ಈಗ ನಿನಗೆ ನಮ್ಮೇಲೆ ದ್ವೇಷ ಇಲ್ವಾ? ಹೇಗಿರಕ್ ಸಾಧ್ಯ ಅಕ್ಕ? ಈ ಮನೆಗ್ ಬಂದ್ಮೇಲೆ, ಈ ಮನೆ ಜನನ್ನ ನೋಡಿದ್ಮೇಲೆ ಯಾರ ಮನ್ಸಲ್ ತಾನೆ ದ್ವೇಷದ ಮನೋಭಾವ ಇರಕ್ ಸಾಧ್ಯ? ಹಾಗೊಂದ್ ವೇಳೆ ಇದ್ರೆ ನನಗ್ ಉದಾಹರಣೆ ಕೊಡಿ ನೋಡೋಣ. ನನಗನ್ಸೋ ಮಟ್ಟಿಗೆ ಈ ಮನೆ ಇತಿಹಾಸದಲ್ಲೇ ಆ ತರದವ್ರು ಯಾರೂ ಇಲ್ಲ. ಮನ್ಸಲ್ಲಿ ಅದೆಷ್ಟೇ ದ್ವೇಷ ಅಸೂಯೆನ ಇಟ್ಕೊಂಡ್ರು ಇಲ್ಲಿ ಬರ್ತಿದ್ ಹಾಗೆ ಅವ್ರು ಬದ್ಲಾಗೋಗ್ತಾರಕ್ಕ. ಅದಕ್ಕೆ ನಾನೇ ಜೀವಂತ ಉದಾಹರಣೆ.